ಕೇವಲ 1 ಕಪ್ ಅಕ್ಕಿಯಲ್ಲಿ ಒಂದು ರುಚಿಯಾಗಿರುವಂತಹ ಬೆಣ್ಣೆ ಥರ ಇರುವಂತಹ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈ ಅಕ್ಕಿನ ನಾನು ಒಂದು 2 ತಾಸು ನೆನೆಸ್ಕೊಂಡು ತೊಗೊತಿದ್ದೀನಿ. ನೀವಿಲ್ಲ ಅಕ್ಕಿ ಯಾವ್ದು ತೊಗೊಂಡ್ರೂ ಭೀ ನಡೆಯುತ್ತೆ. ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಲ್ಲ ಅದನ್ನೇ ತೊಗೋಬೋದು ಇದಕ್ಕೆ. ಓಕೆ, ಇವಾಗ ಈ ಅಕ್ಕಿನ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊತಿದ್ದೀನಿ. ನಿಮಗೆ ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಾಡೋದಿತ್ತಂದ್ರೆ ರಾತ್ರಿ ಕೂಡ ನೆನೆಸ್ಕೊಂಡು ತೊಗೋಬೋದು ಅಕ್ಕಿ. ಓಕೆ, 1 ಕಪ್ ಅಕ್ಕಿಗೆ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ಕೊತಿದ್ದೀನಿ. ಇದೇ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಇದೇ ಕಪ್ಪಲ್ಲಿ ಮೊಸರು ಹಾಕ್ಕೊತಿದ್ದೀನಿ. ಅಂದರೆ 1 ಕಪ್ ಅಕ್ಕಿ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ಕೊಂಡು ರುಬ್ಕೊತಿದ್ದೀನಿ. ನೀರು ಹಾಕಬಾರ್ದು ರುಬ್ಬುವಾಗ, ಮೊಸರು ಹಾಕ್ಕೊಂಡೇ ರುಬ್ಕೊಳ್ಳಿ ಅರ್ಧ ಕಪ್ ಆಗುವಷ್ಟು. ಮತ್ತು ಯಾವ ರೀತಿ ರುಬ್ಕೋಬೇಕಂದ್ರೆ ಬಾರೀಕ್ ರವೆ ಇರುತ್ತೆ ನೋಡಿ, ಸಣ್ಣ ರವೆ, ಸ್ವಲ್ಪ ತರಿಯಾಗಿರ್ಬೇಕು, ಆ ರೀತಿ ಆಗಿರಬೇಕು. ಓಕೆ ನೋಡಿ, ರುಬ್ಕೊಂಡು ಇದರಲ್ಲಿ ಹಾಕ್ಕೊತಿದ್ದೀನಿ. ಅಂದರೆ ಸ್ಮೂತಾಗಿ ರುಬ್ಕೋಬಾರ್ದು, ಸ್ವಲ್ಪ ಹೋದೋ ಇಲ್ಲ ಅಂದಂಗೆ ತರಿಯಾಗಿರಬೇಕು. ಓಕೆ, ಇವಾಗ ಇದರಲ್ಲಿ ಒಂದು ಪಾವು ಕಪ್ ಆಗುವಷ್ಟು ಸಣ್ಣ ರವೆ ಹಾಕ್ಕೊತಿದ್ದೀನಿ, ಅಥವಾ ಉಪ್ಪಿಟ್ಟು ಮಾಡೋ ರವೆ ಹಾಕ್ಕೊತಿದ್ದೀನಿ. ಪಾವು ಕಪ್ ಆಗುವಷ್ಟು ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಒಂದು 5 ಚಮಚ ಆಗುವಷ್ಟು ಹಾಕ್ಕೊತಿದ್ದೀನಿ. ಓಕೆ ನೋಡಿ, ರವೆ ಕೂಡ ಹಾಕ್ಕೊಂಡಾಗಿದೆ. ಇವಾಗ ರವೆ ಎಲ್ಲನೂ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ನೀವು ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಒಂದು ಸ್ವಲ್ಪ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ. ಮಾಡೋದು ಕೂಡ ಅಷ್ಟೇನು ಕಷ್ಟನೇ ಇಲ್ಲ, झटपटನಲ್ಲಿ ಈ ರೆಸಿಪಿನ ಮಾಡ್ಕೋಬೋದು. ಓಕೆ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಆಗೋ ತನಕ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇದ್ರ ಜೊತೆ ತಿನ್ನೋದಕ್ಕೆ ಒಂದು ರುಚಿಯಾಗಿರುವಂತಹ ಚಟ್ನಿ ಕೂಡ ಮಾಡಿ ತೋರಿಸ್ತಿದ್ದೀನಿ. ಅದಕ್ಕಾಗಿ 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಒಂದು 2 ಚಮಚ ಆಗುವಷ್ಟು ಹಸಿ ಶೇಂಗಾ ಬೀಜ ಹಾಕ್ಕೊತಿದ್ದೀನಿ. ಮತ್ತು ಒಂದು 2 ಚಮಚ ಆಗುವಷ್ಟು ಪುಟಾಣಿ ಹಾಕ್ಕೊತಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಹಸಿ ಶುಂಠಿ, ಮತ್ತು ಒಂದು ಸ್ವಲ್ಪನೇ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ಹುಣಸೆಹಣ್ಣು ಬದಲಾಗಿ ನಿಂಬೆಹಣ್ಣಿನ ರಸ ಕೂಡ ಹಾಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಇವಾಗ ಬೇಕಾದಷ್ಟು ನೀರು ಹಾಕ್ಕೊಂಡು ಇದಕ್ಕೆ ರುಬ್ಕೊತಿದ್ದೀನಿ. ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ, ಮತ್ತು ಇದಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳಿ. ಒಮ್ಮೆ ನೀರು ಸೇರಿಸಿದ್ರೆ ರುಬ್ಬೋಕ್ಕೆ ಕಷ್ಟ ಆಗುತ್ತೆ. ಓಕೆ ನೋಡಿ, ರುಬ್ಕೊಂಡಾಗಿದೆ. ಇವಾಗ ಬೇಕಾದಷ್ಟು ನೀರನ್ನ ಹಾಕೋಬೋದು. ನೀವು ಇಲ್ಲಿ ಗಟ್ಟಿ ಬೇಕಂದರೆ ಗಟ್ಟಿ, ತಿಳಿಬೇಕಂದ್ರೆ ತಿಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಈ ಚಟ್ನಿನ ನೀವು ಇಡ್ಲಿ, ದೋಸೆ, ಉತ್ತಪ್ಪ, ವಡೆ ಎಲ್ಲದಕ್ಕೂ ತಿನ್ಬೋದು. ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಮತ್ತು ನೀವಿಲ್ಲಿ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಎಷ್ಟು ಗಟ್ಟಿ ಬೇಕು, ಎಷ್ಟು ತಿಳಿಬೇಕು ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಇವಾಗ ಈ ಚಟ್ನಿ ಕೂಡ ತಯಾರಾಗಿದೆ. ಇಲ್ಲಿ ನಮ್ಮ ಬೆಟ್ರ್ ಕೂಡ ಒಂದು 10 ನಿಮಿಷ ಆಗಿದೆ. ಇವಾಗ ಈ ಎರಡಕ್ಕೆ ಒಂದು ಸಣ್ಣದಾಗಿ ತಡ್ಕ ಕೊಡಬೇಕು. ಮೊದಲಿಗೆ ಇದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಗಿದೆ ಅಲ್ವಾ. ಇವಾಗ ನಾನಿಲ್ಲಿ ಒಂದು ತಡ್ಕ ಪ್ಯಾನ್ ಇಟ್ಕೊಂಡು ಇವಾಗ ಇದರಲ್ಲಿ ಸ್ವಲ್ಪನೇ ಎಣ್ಣೆ ಹಾಕ್ಕೊತಿದ್ದೀನಿ. ಎರಡಕ್ಕೆ ತಡ್ಕ ಹಾಕೋದು ಇರುತ್ತೆ ಅಲ್ವಾ, ಹೀಗಾಗಿ ಒಂದು ಸ್ವಲ್ಪನೇ ಜಾಸ್ತಿ ಹಾಕ್ಕೊಂಡಿನಿ. ಎಣ್ಣೆ ಗರಮ್ ಆಗಿದೆ. ಇವಾಗ ಗರಮ್ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ. ಇವಾಗ ಸಾಸಿವೆ ಚಟಪಟ ಅಲ್ಲಿ ತನಕ ವೇಟ್ ಮಾಡಿ. ಓಕೆ ನೋಡಿ, ಸಾಸಿವೆ ಚಟಪಟ ಅಂದಾಗಿದೆ. ಇವಾಗ ಇದರಲ್ಲಿ 1 ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಉದ್ದಿನಬೇಳೆ ಲೈಟಾಗಿ ಕೆಂಪಾಗಬೇಕು, ಅಲ್ಲಿ ತನಕ ವೇಟ್ ಮಾಡಿ. ಓಕೆ ನೋಡಿ, ಉದ್ದಿನಬೇಳೆ ಲೈಟಾಗಿ ಕೆಂಪಾದಮೇಲೆ ಒಂದು ಸ್ವಲ್ಪನೇ ಹಿಂಗೆ ಹಾಕ್ಕೊತಿದ್ದೀನಿ, ಒಂದು ಪಾವು ಚಮಚ ಆಗುವಷ್ಟು. ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡಿನಿ. ಗ್ಯಾಸ್ ಬಂದ್ ಮಾಡ್ಕೊಂಡು ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಓಕೆ ನೋಡಿ, ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಗ್ಯಾಸ್ ಬಂದ್ ಮಾಡ್ಕೊಂಡೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಓಕೆ, ಇವಾಗ ಎರಡಕ್ಕೆ ಅರ್ಧ ಹಾಕ್ಕೊತಿದ್ದೀನಿ ಇದು ನಾನು ತಡ್ಕ. ಓಕೆ ನೋಡಿ, ನಮ್ಮ ಚಟ್ನಿ ಕೂಡ ತಯಾರಾಗಿದೆ. ರುಚಿಯಾಗಿರುವಂತಹ ಚಟ್ನಿ. ಮೊದಲೇ ಹೇಳಿದಾಗೆ ಈ ಚಟ್ನಿನ ನೀವು ಎಲ್ಲ ರೀತಿಯ ದೋಸೆ, ಇಡ್ಲಿ, ವಡೆ, ಉತ್ತಪ್ಪ ಎಲ್ಲದಕ್ಕೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ನೀವು ಚಟ್ನಿ ಮಾಡಿ ನೋಡಿ, ಒಂದು ಸ್ವಲ್ಪ ದಿಢೀರಾಗಿ ಮಾಡ್ಕೋಬೋದು. ಓಕೆ ನೋಡಿ, ಚಟ್ನಿ ತಯಾರಾಗಿದೆ. ಇವಾಗ ಇದು ಬೆಟ್ರ್ ಕೂಡ ತಯಾರಾಗಿದೆ. ಈ ಬೆಟ್ರಲ್ಲಿ ನಾನು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಮತ್ತು ಒಂದು ಸ್ವಲ್ಪನೇ ಹಸಿ ಶುಂಠಿ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಒಂದು ಸ್ವಲ್ಪನೇ ತುರ್ಕೊಂಡು ಹಸಿ ಶುಂಠಿ ಹಾಕಿದ್ದೀನಿ. ಇವಾಗ ಇದು ಕೂಡ ಅಷ್ಟೇ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪನೇ ಗಟ್ಟಿ ಅನಿಸ್ತಿದೆ, ಹೀಗಾಗಿ ಒಂದು ಸ್ವಲ್ಪನೇ ಇದಕ್ಕೆ ನೀರು ಹಾಕ್ಕೊತಿದ್ದೀನಿ. ನೀರು ಮತ್ತು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿನಿ. ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ದೋಸೆ ಹಿಟ್ಟು ಇರುತ್ತೆ ನೋಡಿ, ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು. ಇಡ್ಲಿ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪನೇ ತಿಳಿಯಾಗಿರಲಿ. ಓಕೆ, ಇವಾಗ ಇದರಲ್ಲಿ ಒಂದು ಇನೋ ಪಾಕೆಟ್ ಹಾಕಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾನಿಲ್ಲಿ ಪ್ಲೇಟ್ಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ತೊಗೊತಿದ್ದೀನಿ. ಅಂದರೆ ಇನೋ ಹಾಕೋಕ್ಕಿಂತ ಮೊದಲು ಇವೆರಡೂ ತಯಾರು ಮಾಡಿ ಇಟ್ಕೋಬೇಕು. ಪ್ಲೇಟು ಮತ್ತು ಸೈಡ್ನಲ್ಲಿ ನಾನು ಕಡಾಯಿನಲ್ಲಿ ನೀರು ಕೂಡ ಕುದಿಲಿಕ್ಕೆ ಇಟ್ಟಿದ್ದೀನಿ.
ಓಕೆ ನೋಡಿ, ಒಂದು ಸ್ವಲ್ಪನೇ ಎಲ್ಲ ಕಡೆಗೆ ಎಣ್ಣೆ ಹಚ್ಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಮತ್ತು ಇಲ್ಲಿ ಇನ್ನೂ ಹಾಕ್ಕೊತಿದ್ದೀನಿ ನಾನು. ಓಕೆ, ನೀವಿಲ್ಲಿ ಇನ್ನೂ ಬದಲಾಗಿ ಅಡುಗೆ ಸೋಡಾ ಕೂಡ ಹಾಕೋಬೋದು. ಮತ್ತು ನೀವಿದು ಇಡ್ಲಿ ಹಿಟ್ಟಲ್ಲಿ ಕೂಡ ಈ ರೀತಿನ ಮಾಡ್ಕೋಬೋದು. ಓಕೆ ನೋಡಿ, ಇನ್ನೂ ಹಾಕಿದ ಮೇಲೆ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇಲ್ಲಿ ನೀರು ಕೂಡ ಕುದಿ ಬಂದಿದೆ. ಇವಾಗ ಇದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಮತ್ತು ಒಂದು ಸ್ವಲ್ಪನೇ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ಈ ಹುಣಸೆಹಣ್ಣು ಯಾಕೆ ಹಾಕಬೇಕಂದ್ರೆ ತಳ ಕಪ್ಪಾಗೋದಿಲ್ಲ. ಹೀಗಾಗಿ ಒಂದು ಸ್ವಲ್ಪನೇ ಹುಣಸೆಹಣ್ಣು ಅಥವಾ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ. ಓಕೆ, ಇವಾಗ ಪ್ಲೇಟ್ ಇಟ್ಟು ಈ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಇದು ಉಬ್ಬುತ್ತೆ. ಓಕೆ ನೋಡಿ, ಎಲ್ಲ ಹಾಕ್ಕೊಂಡಾದ್ಮೇಲೆ ಮುಚ್ಚಿಡ್ತಿದ್ದೀನಿ. ಸುಮಾರು ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು 15 ನಿಮಿಷ ಆಗೋ ತನಕ ಮುಚ್ಚಿಡಬೇಕಾಗುತ್ತೆ. ಒಂದು 15 ನಿಮಿಷದಲ್ಲಿ ತಯಾರಾಗುತ್ತೆ ಇದು. ಓಕೆ ನೋಡಿ, 15 ನಿಮಿಷ ಆಗಿದೆ. ಇವಾಗ 15 ನಿಮಿಷ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತಿದ್ದೀನಿ. ಸಾಪ್ ಬರ್ತಿದೆ ಅನ್ನೋದಾದರೆ ಇದು ತಯಾರಾಗಿದೆ ಅಂತ ಅರ್ಥ. ಇಲ್ಲ ಅನ್ನೋದಾದರೆ ಒಂದು 2 ನಿಮಿಷ ಆಗೋ ತನಕ ಮತ್ತೆ ಮುಚ್ಚಿಡಿ. ಹೆಚ್ಚು ಕಮ್ಮಿ ಟೈಮ್ ಹಿಡಿಬೋದು ಒಂದು ಸ್ವಲ್ಪನೇ. ಇಲ್ಲಿ ನಾನು ಸುಮಾರು ಒಂದು 15 ನಿಮಿಷ ಮೀಡಿಯಮ್ ಗ್ಯಾಸ್ನಲ್ಲಿ ಆಗೋ ತನಕ ಇದಕ್ಕೆ ಬೇಯಿಸ್ಕೊಂಡಿದ್ದೆ ಹಬೆಯಲ್ಲಿ. ಓಕೆ, ಇವಾಗ ಒಂದು ಸ್ವಲ್ಪ ಮೇಲೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊತಿದ್ದೀನಿ, ಅಂದರೆ ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಇವಾಗ ಒಂದು ಸ್ವಲ್ಪ ತಣ್ಣಗಾಲಿದು. ಓಕೆ, ಒಂದು ಸ್ವಲ್ಪನೇ ತಣ್ಣಗಾಗಿದೆ. ಮತ್ತು ಪೂರ್ತಿಯಾಗಿ ತಣ್ಣಗಾಗಬೇಕಂತೇನಿಲ್ಲ, ಒಂದು ಸ್ವಲ್ಪ ಲೈಟಾಗಿ ತಣ್ಣಗಾದ್ಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲ ಅನ್ನೋದಾದರೆ ನಿಮಗೆ ಯಾವ ಸೈಜಿಂದ ಬೇಕು ಆ ಸೈಜಿಂದ ಇಲ್ಲಿ ನೀವು ಕಟ್ ಮಾಡ್ಕೋಬೋದು. ಓಕೆ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡು ನಾನು ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದ್ದು ನೋಡಿ. ಪ್ಲೇಟ್ಗೆ ಕೂಡ ಒಂದು ಚೂರು ಕೂಡ ಇದು ಹತ್ಕೊಂಡಿಲ್ಲ, ತುಂಬಾ ಸರಿಯಾಗಿ ಬಂದಿದೆ. ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತಾರೆ ಮನೆಯಲ್ಲಿ ಎಲ್ಲರೂ. ಮತ್ತು ನಿಮಗೆ ಇದರಲ್ಲಿ ಇನ್ನೂ ಹಾಕೋದು ಇಷ್ಟ ಇಲ್ಲ ಅನ್ನೋದಾದರೆ ಮೊದಲೇ ಹೇಳಿದಾಗೆ ನೀವು ಇಡ್ಲಿ ಹಿಟ್ಟಲ್ಲಿ ಕೂಡ ಈ ರೀತಿನ ಮಾಡ್ಕೋಬೋದು. ಮತ್ತು ಮೇಲೆ ಒಂದು ಸ್ವಲ್ಪನೇ ಕೊತ್ತಂಬರಿ ಕೂಡ ಹಾಕೋಬೋದು. ನೀವು ಇಲ್ಲಿ ಒಂದು ಸ್ವಲ್ಪ ರೆಡ್ ಖಾರದ ಪುಡಿ ಹಾಕಿದ್ದೀನಿ ನಾನಿಲ್ಲಿ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನು ತೊಗೊತಿದ್ದೀನಿ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಪ್ಲೇಟಿಗೆ ಒಂದು ಚೂರು ಕೂಡ ಇದು ಹತ್ತಿಲ್ಲ, ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಓಕೆ ನೋಡಿ, ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು. ಸೊ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿದರೆ ಮತ್ತೆ ಮತ್ತೆ ಮಾಡ್ತೀರಾ. ಓಕೆ, ಚಟ್ನಿ ಮತ್ತು ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗಿದೆ. ಓಕೆ ನೋಡಿ, ಎಷ್ಟು ಮೃದುವಾಗಿ ಬಂದಿದೆ. ಓಕೆ, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ.